ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಈ ಹೊಸ ವರ್ಷ 2026ನೇ ಇಸವಿಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. 2026ನೇ ಇಸವಿಯಲ್ಲಿದ್ದೇವೆ. ಹೊಸ ವರ್ಷವನ್ನು ಆಚರಿಸಿದ್ದೇವೆ. ಹೊಸ ಭಾವನೆಗಳೊಂದಿಗೆ, ಹೊಸ ಆಲೋಚನೆಯೊಂದಿಗೆ, ಹೊಸ ನಿರೀಕ್ಷೆಯೊಂದಿಗೆ ಎಲ್ಲರೂ ಇದ್ದೀರಿ. ಬಟ್ ನಿಮ್ಮ ನಿರೀಕ್ಷೆ ವ್ಯರ್ಥವಾಗುವುದೇ ಇಲ್ಲ. ಈ ಒಂದು ವರ್ಡ್ ಆಫ್ ಲೈಫ್ ಮಿನಿಸ್ಟ್ರಿ, ಸಜೀವ ವಾಕ್ಯ, ಕನ್ನಡದಲ್ಲಿ ಸಜೀವ ವಾಕ್ಯ, ದೇವರಿಗೆ ಸ್ತೋತ್ರ. ಅಕ್ಟೋಬರ್ ತಿಂಗಳಿನಲ್ಲಿ 25ನೇ ಸೇವೆಯ ಅಕ್ಟೋಬರ್ ತಿಂಗಳಲ್ಲಿ ದೇವರು ಸಭೆಯನ್ನು ಸ್ಥಾಪಿಸಿದ, ಮಂಗಳೂರಿನಲ್ಲಿ ಸಭೆಯನ್ನು ಸ್ಥಾಪಿಸಿದ ವರ್ಡ್ ಆಫ್ ಲೈಫ್ ಎಂಬ ಹೆಸರಿನಲ್ಲಿ ಸಭೆ ಸ್ಥಾಪನೆಯಾಗಿದೆ. ಬೋಲ್ಡೂರು ಮಿಷನ್ ಕಾಂಪೌಂಡ್ನಲ್ಲಿ ನಾವು ಸೇರ್ತಾ ಇದ್ದೇವೆ. ಪ್ರತಿ ಭಾನುವಾರ ಸೇರ್ತಾ ಇದ್ದೇವೆ, ಶುಕ್ರವಾರ ಕೂಡ ಸೇರ್ತಾ ಇದ್ದೇವೆ. ಬಟ್ ನೀವೆಲ್ಲರೂ ಅನೇಕ ಸಮಯದಿಂದ ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮವನ್ನು, ಅದರಲ್ಲಿ ವಾಕ್ಯವನ್ನು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಕೇಳ್ತಾ 2026ಕ್ಕೆ ನಾವು ಬಂದುಬಿಟ್ಟೆವು. 2026ನಲ್ಲಿ ದೇವರ ಯೋಜನೆಗಳು ನಮ್ಮಲ್ಲಿ ನೆರವೇರಬೇಕು, ದೇವರ ಉದ್ದೇಶವು ನೆರವೇರಬೇಕು, ಅಂದರೆ ಪರ್ಪಸ್ ನೆರವೇರಬೇಕು. ದೇವರ ಪ್ಲ್ಯಾನ್ ಆ್ಯಂಡ್ ಪರ್ಪಸ್ ನಮ್ಮಲ್ಲಿ ಖಂಡಿತವಾಗಿ ನೆರವೇರುತ್ತದೆ. ಆತನು ಹೇಳಿದ್ದಾನೆ, ಆತನು ತನ್ನ ಭಯಭಕ್ತಿ ಉಳ್ಳವರ ಸುತ್ತಲೂ ತನ್ನ ದೂತರ ದಂಡಿಳಿಸಿ ಕಾವಲಾಗಿರಿಸುವುದಾದರೆ, ಕರ್ತನಾದ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದಾಗ, ನಮ್ಮನ್ನು ಮಗನಾಗಿ ಮಾಡಿಕೊಂಡ ಮೇಲೆ ನಮ್ಮನ್ನು ಉದ್ಧರಿಸದೇ ಇರ್ತಾನೆ, ಖಂಡಿತವಾಗಿ ಉದ್ಧರಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೆ ಇರುವನೇ. ಅದರ ಅರ್ಥ ಸಮಸ್ತವನ್ನು ಕೊಡದೆ ಇರುವನೇ ಅಂತಲ್ಲ, ಸಮಸ್ತವನ್ನು ಕೊಟ್ಟಿದ್ದಾನೆ ಆತನೊಟ್ಟಿಗೆ. ಯೇಸುವನ್ನು ಕೊಟ್ಟ ಮೇಲೆ ಯೇಸುವಿನ ಸಮಸ್ತವು. ದೇವರ ವಾಕ್ಯ ಕೊಲೊಸ್ಸೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತದೆ, 14ನೇ ವಚನಕ್ಕೆ ಬರುವಾಗ, ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತ ಯೇಸುವಿನಲ್ಲಿ ಅವತರಿಸಿ ವಾಸ ಮಾಡ್ತಾ ಇದೆ. ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತ ಯೇಸುವಿನಲ್ಲಿ ಇದೆ. ಡ್ವೆಲ್ಲಿಂಗ್ ಇನ್ ಹಿಮ್. ಏನೆಲ್ಲ ದೇವರದ್ದು ಅದೆಲ್ಲ ಕರ್ತನಾದ ಯೇಸುವಿದು. ನಮ್ಮ ದೇವರಾಗಿರುವ ಕರ್ತನಾದ ಯೇಸುವಿನಲ್ಲಿ ಏನೆಲ್ಲ ಇದೆ ಅದೆಲ್ಲ ನಮಗೆ. ಯಾಕೆ? ಆ ಯೇಸುವೆ ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಹಾಗಾಗಿ 2026ನೇ ಇಸವಿಯಲ್ಲಿ ಖಂಡಿತವಾಗಿ ನಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ನಾವು ಆತನ ಮಾತನ್ನು, ವಾಕ್ಯವನ್ನು ಒಪ್ಪಿ ವಿಧೇಯರಾದರೆ ನಾವು ದೇಶದ ಮೇಲನ್ನು ಅನುಭವಿಸ್ತೇವೆ. ನೀವು ಹಳೆ ಒಡಂಬಡಿಕೆಯಲ್ಲಿ ಮಾತು ಹೇಳಿದ್ದಾರೆ, ನೀವು ಆತನ ಮಾತಿಗೆ ಒಪ್ಪಿ ವಿಧೇಯರಾದರೆ ನೀವು ದೇಶದ ಮೇಲನ್ನು ಅನುಭವಿಸ್ತೀರಿ, ಇಲ್ಲದೆ ಕತ್ತಿಯ ಬಾಯಿಗೆ ತುತ್ತಾಗಿರು ಎಂಬುದಾಗಿ ದೇವರ ವಾಕ್ಯ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ದೇವಜನರೇ, ಬಟ್ ನಾವು ಕತ್ತಿಯ ಬಾಯಿಗೆ ತುತ್ತಾಗುವುದಿಲ್ಲ. ನಾವು ಆತನ ವಾಕ್ಯಕ್ಕೆ ಒಪ್ಪಿ ವಿಧೇಯರಾಗುವುದಾದರೆ ಖಂಡಿತವಾಗಿ ದೇವರ ವಾಕ್ಯದಲ್ಲಿ ಬರೆದಂಥ ಎಲ್ಲ ಮೇಲುಗಳನ್ನು ಅನುಭವಿಸ್ತೇವೆ. ಅದಕ್ಕೆ ಮೊದಲಾಗಿ ನಾವು ದೇವರು ನಮ್ಮ ಕುರಿತಾಗಿ ಮಾಡಿರುವ ಪ್ಲ್ಯಾನ್ಗಳೇನು, ಅದಕ್ಕೆ ಆ ಪ್ಲ್ಯಾನ್ಗಳು ಏನೆಂಬುದಾಗಿ ನಾವು ಸರಿಯಾಗಿ ಅರಿತುಕೊಂಡರೆ, ನಾವು ದೇವರ ಚಿತ್ತ, ದೇವರ ಪರ್ಪಸ್, ಉದ್ದೇಶ, ದೇವರ ಪ್ಲ್ಯಾನ್ ಅಂದರೆ ದೇವರ ಯೋಜನೆ ಮತ್ತು ದೇವರ ಸಮಯ, ಈ ಸಂಗತಿಗಳನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಅದಕ್ಕಾಗಿ ಸತ್ಯವೇದದಲ್ಲಿ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ 29ನೇ ಅಧ್ಯಾಯ 19ನೇ ವಚನ, ಇದೆಲ್ಲ ಹೆಚ್ಚಿನವರಿಗೆ ಈ ವಾಕ್ಯ ಬಾಯಾಟ್. ಬಟ್ ಅದನ್ನು ಸ್ವಲ್ಪ ನಾವು ನೋಡುವ, ದೇವರು ಏನು ಪ್ಲ್ಯಾನ್ ನಮ್ಮಲ್ಲಿ ಇಟ್ಟಿದ್ದಾನೆ. ನಾನು ಇದನ್ನು ಮಾತಾಡಿದ್ದೇನೆ, ಇದಕ್ಕಿಂತ ಮುಂಚೆ ಸಹ ಮಾತಾಡಿದ್ದೇನೆ. ಇವತ್ತು ಹೊಸ ವರ್ಷದಲ್ಲಿ ಸ್ವಲ್ಪ ಇದನ್ನು ನಾವು ಸ್ಟಡಿ ಮಾಡುವ, ಏನು ಪ್ಲ್ಯಾನ್ ದೇವರು ಇಟ್ಟಿದ್ದಾನೆ. 29ನೇ ಅಧ್ಯಾಯ 11ನೇ ವಚನ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ, ದೇವರು ನಮ್ಮ ತಂದೆ ನಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಯನ್ನು ನಾನೇ ಬಲ್ಲೆನು. ಆತನು ಬಲ್ಲ ದೇವರು ಏನೆಲ್ಲ ನಮ್ಮ ವಿಷಯದಲ್ಲಿ ಆಲೋಚನೆ ಮಾಡಿದ್ದಾನೆ, ಏನೆಲ್ಲ ಪ್ಲ್ಯಾನ್ ಮಾಡಿದ್ದಾನೆ. ಆ ಪ್ಲ್ಯಾನ್ ಮಾಡಿರುವ ಉದ್ದೇಶ ಏನು, ಯಾವ ಉದ್ದೇಶಕ್ಕೋಸ್ಕರ ಆ ಯೋಜನೆಯನ್ನು ನಮ್ಮ ವಿಷಯವಾಗಿ ಮಾಡಿದ್ದಾನೆ, ಇದನ್ನು ದೇವರಿಗೆ ಗೊತ್ತು. ಈಗ ನಮಗೆ ಅರ್ಥ ಆಗಬೇಕಾದ್ರೆ, ಸ್ವಾಮಿ ನನ್ನ ವಿಷಯದಲ್ಲಿ ಏನು ಮಾಡಿದ್ದೀರಿ ಎಂಬುದಾಗಿ ಗೊತ್ತಾಗಲಿಕ್ಕೆ ಕಣಿ ಕೇಳುವವರ ಹತ್ರ ಹೋಗುವುದಲ್ಲ, ಪ್ರವಾದಿಗಳ ಹಿಂದೆ ಓಡುವುದಲ್ಲ. ದೇವರು ನನ್ನ ವಿಷಯವಾಗಿ ಏನು ಹೇಳ್ತಾನೆ, ನಾವು ಕೂತ್ಕೊಂಡು, ನಾವು ಆತನ ಮಕ್ಕಳು,
ನಾವೇ ಕೂತ್ಕೊಂಡು ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಓದಿದರೆ ದೇವರು ನಮ್ಮೊಂದಿಗೆ ನಮಗೆ ಆತನ ಯೋಜನೆಯನ್ನು ತನ್ನ ವಾಕ್ಯದ ಮೂಲಕ ಪ್ರಕಟಿಸ್ತಾನೆ. ಸಭೆಗೆ ಹೋಗುವುದಾದರೆ ಸಭೆಯಲ್ಲಿ ಬರುವ ಸಂದೇಶದ ಮೂಲಕ ನಮಗೆ ಆತನ ಯೋಜನೆಯನ್ನು ಪ್ರಕಟಿಸ್ತಾನೆ. ದೇವರಿಂದ ಕೇಳಿ ಮಾತನಾಡುವ ಸೇವಕ ಆ ಸಭೆಯಲ್ಲಿರುವುದಾದರೆ, ದೇವರು ನೇಮಿಸಲ್ಪಟ್ಟಿರುವ ಸೇವಕ, ದೇವರಿಂದ ಕೇಳಿ ಮಾತನಾಡುವ ಸೇವಕ, ದೇವರು ಕರೆದಂಥ ಸೇವಕ ಆ ಸಭೆಯಲ್ಲಿರುವುದಾದರೆ ಆತನು ದೇವರಿಂದ ಕೇಳಿ ಮಾತಾಡ್ತಾನೆ. ನಿಮಗೆ ದೇವರು ಆತನ ಮೂಲಕ ನಿಮ್ಮ ವಿಷಯವಾಗಿ ಮಾಡಿರುವ ಆಲೋಚನೆಗಳನ್ನು ಅಥವಾ ಯೋಜನೆಗಳನ್ನು ಪ್ರಕಟಿಸುತ್ತಾನೆ. ಯಾವಾಗ ನಮಗೆ ಆತನೇ ಬಲ್ಲ, ದೇವರಿಗೇ ಗೊತ್ತು, ನಾನೇ ಬಲ್ಲೆನು ಅಂದರೆ ನನಗೆ ಮಾತ್ರ ಗೊತ್ತು ಅಂತ, ನನಗೆ ಮಾತ್ರ ಗೊತ್ತು. ಈಗ ನಮಗೆ ಗೊತ್ತಾಗಬೇಕಾದ್ರೆ ಯಾರ ಹತ್ರ ಕೇಳಬೇಕು? ದೇವರ ಹತ್ರ ಕೇಳಬೇಕು. ಆತನ ಯೋಜನೆಗಳು ಎಲ್ಲಿ ಬರೆಯಲ್ಪಟ್ಟಿದೆ? ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಓದುವಾಗ ದೇವರು ನಮ್ಮ ವಿಷಯವಾಗಿ ಮಾಡಿಕೊಂಡಿರುವ ಆಲೋಚನೆಗಳನ್ನು ನಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಯಾವಾಗ ದೇವರು ನಮ್ಮ ವಿಷಯದಲ್ಲಿ ನೋಡಿ, ಭಾರತ ಸರ್ಕಾರ ಮೊದಲು ಪ್ರಾರಂಭದಲ್ಲಿ ಪಂಚವಾರ್ಷಿಕ ಯೋಜನೆ ಮಾಡಿ 5 ವರ್ಷಕ್ಕೆ ಯೋಜನೆ ಮಾಡಿ ಅದಕ್ಕೆ ಫಂಡನ್ನು ಮೀಸಲಿಟ್ಟಿತ್ತು. ಪ್ರತಿ ವರ್ಷ ಇಷ್ಟೆಷ್ಟು ಸಾವಿರ ಕೋಟಿಯನ್ನು ಮೀಸಲಿಟ್ಟಿತ್ತು. ಹಾಗಾಗಿ ಭಾರತ ದೇಶ ಬಹಳ ಎಲ್ಲಿ ಏರ್ಪೋರ್ಟ್ ಮಾಡಬೇಕು, ಎಲ್ಲಿ ರೈಲ್ವೆ ಸ್ಟೇಷನ್ ಮಾಡಬೇಕು, ಎಲ್ಲಿ ಹಾರ್ಬರ್ ಮಾಡಬೇಕು, ಎಷ್ಟು ಹಡಗನ್ನು ಮಾಡಬೇಕು, ಎಷ್ಟು ಯುದ್ಧ ನೌಕೆಗಳನ್ನು ಮಾಡಬೇಕು, ಎಲ್ಲ ಯೋಜನೆಯನ್ನು ಮಾಡಿತ್ತು. ಇದು ಪಂಚವಾರ್ಷಿಕ ಯೋಜನೆಯನ್ನು ದೇವರು ಮಾಡಲಿಲ್ಲ. ದೇವರು ನಮ್ಮ ವಿಷಯವಾಗಿ ಎಟರ್ನಲ್ ಯೋಜನೆ ಮಾಡಿದ್ದಾನೆ, ನಿತ್ಯತ್ವದ ಯೋಜನೆ ಮಾಡಿದ್ದಾನೆ. ಭೂಲೋಕದಲ್ಲಿರುವಾಗ ನಾವು ಹೇಗೆ ಇರಬೇಕು ಅದರ ಯೋಜನೆ. ಆ ದೇವರ ಯೋಜನೆಯಲ್ಲಿಯೇ, ದೇವರ ಉದ್ದೇಶದ ಮೇರೆಗೆ ಸಭೆ ಸ್ಥಾಪನೆ ಆದದ್ದು. ದೇವರ ಯೋಜನೆಯಲ್ಲಿಯೇ ಕರ್ತನಾದ ಯೇಸು ಭೂಲೋಕಕ್ಕೆ ಇಳಿದು ಬಂದದ್ದು. ಅದಕ್ಕೆ ಇಲ್ಲಿ ಹೇಳ್ತದೆ, ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲೆಂದು ನಾನು ನಿಮ್ಮ ವಿಷಯದಲ್ಲಿ ಮಾಡುವ ಆಲೋಚನೆಗಳು ನಾನೇ ಬಲ್ಲೆನು. ಅವು ಐತದ ಯೋಚನೆಗಳಲ್ಲ, ಅದು ಹಿತದ ಯೋಚನೆಗಳೇ. ನನ್ನ ಪ್ರಿಯ ದೇವರ ಜನರೇ, ಅದು ಐತಕರವಾದ ಯೋಚನೆ ಅಲ್ಲ, ನಮ್ಮನ್ನು ಕೊಲ್ಲುವ ಯೋಚನೆ ಅಲ್ಲ, ನಮ್ಮನ್ನು ನಾಶ ಮಾಡುವ ಯೋಚನೆ ಅಲ್ಲ, ನಮ್ಮನ್ನು ನರಕಕ್ಕೆ ದೊಬ್ಬುವ ಯೋಚನೆ ಅಲ್ಲ, ನಮಗೆ ಆಕ್ಸಿಡೆಂಟ್ ಆಗುವಂಥ ಯೋಚನೆ ಅಲ್ಲ, ನಮಗೆ ರೋಗ ಬರುವ ಯೋಚನೆ ಅಲ್ಲ, ನಾವು ನಾಶವಾಗುವ ಯೋಚನೆ ಅಲ್ಲವೇ ಅಲ್ಲ. ನಾವು ನಾಶವಾಗುವುದಾದರೆ ಯಾಕೆ ಯೇಸುವನ್ನು ಕಳಿಸಬೇಕಿತ್ತು? ನಾವು ಪಾಪಿಗಳಾಗಿ ಸಾಯಬೇಕಾದ್ರೆ ಯಾಕೆ ಯೇಸು ನಮ್ಮ ಪಾಪವನ್ನು ಹೊತ್ತುಕೊಳ್ಬೇಕಿತ್ತು? ನಾವು ಬಡವರಾಗಿರಬೇಕಾದ್ರೆ ಯೇಸು, ಐಶ್ವರ್ಯವಂತನಾದ ಯೇಸು ನಮಗೋಸ್ಕರ ಬಡವನಾದನೆಂಬುದಾಗಿ ಫಿಲಿಪ್ಪದಲ್ಲಿ ಬರೆಯಲ್ಪಟ್ಟಿದೆ 4ನೇ ಅಧ್ಯಾಯದಲ್ಲಿ. ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಯಿತಲ್ಲ, ಆತನ ಐಶ್ವರ್ಯವಂತನಾಗಿದ್ದರು, ನಮ್ಮನ್ನು ಐಶ್ವರ್ಯದಲ್ಲಿ ಸೇರಿಸುವುದಕ್ಕೋಸ್ಕರ ತಾನು ಬಡವನಾದ. ನಾವು ಬಡವರಾಗಿಯೇ ಸಾಯಬೇಕಂತಾದರೆ ಯಾಕೆ ನಾವು ಯೇಸು ಕ್ರಿಸ್ತನ ಯಾಕೆ ಬರಬೇಕಿತ್ತು? ನಾನು ವಾಕ್ಯವನ್ನು ಮಾತಾಡ್ತಾ ಇದ್ದೇನೆ, ನನ್ನ ಸ್ವಂತ ಆಲೋಚನೆಯನ್ನು ಮಾತಾಡ್ತಾ ಇಲ್ಲ. ಸರಿಯಾಗಿ ಗಮನ ಇಟ್ಟು ಕೇಳಿ, ವಾಕ್ಯವನ್ನು ಮಾತಾಡ್ತಾ ಇದ್ದೇನೆ. ಲೋಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಶ್ರೀಮಂತ ವ್ಯಕ್ತಿ. ಆತನ ಹೆಸರು ಹೇಳಲಿಕ್ಕೆ ಬೇಡ ನನಗೆ. ಮೈಕ್ರೋಸಾಫ್ಟ್ ಕಂಪನಿಯ ಮಾಲೀಕ, ನಿಮಗೆಲ್ಲರಿಗೂ ಗೊತ್ತು. ಅವನೊಂದು ಸ್ಲೋಗನ್ ಮಾತಾಡಿದ್ದಾನೆ. ಒಬ್ಬ ವ್ಯಕ್ತಿ ಬುದ್ಧಿವಂತಿಕೆಯ ಮಾತು, ಒಬ್ಬ ವ್ಯಕ್ತಿ ಬಡವನಾಗಿ ಹುಟ್ಟುವಂಥದ್ದು ಅದು ಅವನ ತಪ್ಪಲ್ಲ. ಯಾಕೆ? ಅವನು ಬಡ ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ಅವನು ಬಡವನಾಗಿ ಹುಟ್ಟಿದ್ದಾನೆ. ಆದರೆ ಅವನು ಬಡವನಾಗಿಯೇ ಸಾಯುವುದು, ಒಂದು 60, 70, 80 ವರ್ಷ ಬದುಕಿ ಬಡವನಾಗಿ ಸಾಯುವುದು ಅದು ಅವನ ತಪ್ಪು. ಯಾಕೆ? ಅವನಿಗೆ ಅವಕಾಶ ಇತ್ತು, ಅವನು ಹಾರ್ಡ್ ವರ್ಕ್ ಮಾಡಬಹುದಿತ್ತು, ಅವನಿಗೆ ಒಳ್ಳೆ ಆತನು ಸಂಪಾದನೆ ಮಾಡಬಹುದಿತ್ತು, ಅವನಿಗೆ ಬೇಕಾದ ಐಡಿಯಾ ಪ್ಲ್ಯಾನ್ಗಳನ್ನು ಉಪಯೋಗಿಸಬಹುದಿತ್ತು, ಸರಿಯಾದ ಮಾರ್ಗದಲ್ಲಿ ದುಡಿದು ಗಳಿಸಬಹುದಿತ್ತು, ಕಂಪನಿಗಳನ್ನು ಸ್ಟಾರ್ಟ್ ಮಾಡಬಹುದಿತ್ತು ಅಂತ ಅವನು ಹೇಗೆ ಮೇಲೆ ಬಂದ ಅದರ ವಿಷಯವಾಗಿ ಅವನು ಮಾತಾಡಿದ್ದಾನೆ. ಬಟ್ ಇಲ್ಲಿ ದೇವರ ಯೋಜನೆ ನಮ್ಮ ವಿಷಯವಾಗಿ ಅಹಿತಕರವಾದ ಯೋಚನೆ ಅಲ್ಲ, ಆಲೋಚನೆ ಅಲ್ಲ, ಯೋಜನೆ ಅಲ್ಲ, ಅದು ದೇವರಿಗೆ ಹಿತಕರವಾಗಿರುವ ಆಲೋಚನೆ. ದೇವರಿಗೆ ಹಿತಕರವಾಗಿರುವ ಯೋಜನೆಯನ್ನು ನಮ್ಮ ವಿಷಯದಲ್ಲಿ ಯೋಚನೆಯನ್ನು ಮಾಡಿದ್ದಾನೆ. ನಮ್ಮ ವಿಷಯದಲ್ಲಿ ಆತನಿಗೆ ಯೋಜನೆ ಇದೆ, ಪ್ಲ್ಯಾನ್ ಇದೆ. ಹಾಗಾದರೆ ದೇವರಿಗೆ ಹಿತಕರವಾಗಿ ತೋರುವಂಥ ಆಲೋಚನೆ ನಮ್ಮ ವಿಷಯವಾಗಿ ಮಾಡಿರುವುದಾದರೆ ಅದು ಎಷ್ಟು ಒಳ್ಳೆಯ ಆಲೋಚನೆ ಆಗಿರ್ಬೋದು. ಒಮ್ಮೆ ನೀವು ಆಲೋಚನೆ ಮಾಡಿ. ನಾವು ಆಲಸ್ಯಗಾರರಾದರೆ, ನಾವು ಸಮಯವನ್ನು ವ್ಯರ್ಥ ಮಾಡುವುದಾದರೆ, ನಾವು ಸರಿಯಾಗಿ ದೇವರ ವಾಕ್ಯದ ಮೇಲೆ ಗಮನ ಇಡದಿದ್ದರೆ, ನಾವು ಸರಿಯಾಗಿ ದೇವರ ವಾಕ್ಯವನ್ನು ಗಮನಿಸದಿದ್ದರೆ, ನಾವು ಸರಿಯಾಗಿ ದೇವರೊಂದಿಗೆ ಇಂಟಿಮೇಸಿವ್ ರಿಲೇಷನ್ ಮಾಡದಿದ್ದರೆ ಅದು ನಮ್ಮ ತಪ್ಪು, ದೇವರ ತಪ್ಪಲ್ಲ. ದೇವರು ಮಾತನಾಡುವಾಗ ನಮ್ಮ ಕಿವಿ ಕ್ಲೋಸ್ ಆಗಿರ್ಬೋದು, ದೇವರು ಮಾತನಾಡಲಿಕ್ಕೆ ಬರುವಾಗ ನಮ್ಮ ಆಲೋಚನೆ ಎಲ್ಲಿಯೇ ಇರಬಹುದು,
ನಮ್ಮ ಆಲೋಚನೆ ಆತನಲ್ಲಿ ಕೇಂದ್ರೀಕೃತ ಇರೋದಿರ್ಬೋದು. ಬಟ್ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ದೇವರ ಪರ್ಪಸನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಉದ್ದೇಶವನ್ನು. ನಮ್ಮ ವಿಷಯವಾಗಿರುವ ದೇವರ ಯೋಜನೆ, ಒಂದು ಸಭೆಗೆ ದೇವರ ಯೋಜನೆ ಇರ್ತದೆ. ಯಾಕೆ ಇಂಥ ಸ್ಥಳದಲ್ಲಿಯೇ ದೇವರು ಸಭೆಯನ್ನು ಸ್ಥಾಪನೆ ಮಾಡಿದ್ದಾನೆ? ವೈ ಗಾಡ್ ಹ್ಯಾಸ್ ಸ್ಟಾರ್ಟೆಡ್ ಸಮ್ ಪ್ಲೇಸಸ್ ಹಿಸ್ ಚರ್ಚ್. ದೇವರು ಕೆಲವೊಂದು ಜಾಗದಲ್ಲಿ ಸಭೆಯನ್ನು ಕಟ್ಟಿದ್ದಾನೆ. ಆ ಸಭೆಗೆ ಸರಿಯಾದ ಸಭಾಪಾಲಕನ ನೇಮಿಸಿದ್ದಾನೆ. ಆ ಸಭಾಪಾಲಕನು ದೇವರ ಯೋಜನೆಯನ್ನು ಅರ್ಥ ಮಾಡಿಕೊಂಡರೆ, ದೇವರ ಪರ್ಪಸ್ ಉದ್ದೇಶವನ್ನು ಅರ್ಥ ಮಾಡಿಕೊಂಡರೆ, ಈ ಜನರನ್ನು ಯಾಕೆ ನನ್ನ ಬಳಿಗೆ ಕಳಿಸಿದ್ದಾನೆ, ನನ್ನನ್ನೇ ಯಾಕೆ ಇಲ್ಲಿ ನೇಮಿಸಿದ್ದಾನೆ ಮತ್ತು ಇಲ್ಲಿಗೇ ಯಾಕೆ ಇವರನ್ನು ಕರ್ಕೊಂಡು ಬಂದಿದ್ದಾನೆಂಬ ದೇವರ ಪ್ಲ್ಯಾನ್ ಮತ್ತು ಪರ್ಪಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿದರೆ ಆ ಸಭೆ ನಡೀಲಿಕ್ಕೆ, ಜನರು ಹೆಚ್ಚಾಗಲಿಕ್ಕೆ, ಜನರು ಮೊದಲಗಿತ್ತಿಯಾಗಿ ಸಿದ್ಧ ಆಗಲಿಕ್ಕೆ ಯಾವ ಕಷ್ಟ ರೆಡಿ ಮಾಡಲಿಕ್ಕೆ ಇಲ್ಲ. ಜನರು ಕೂಡ ಸಮಾಧಾನದಲ್ಲಿ ಇರುತ್ತಾರೆ. ಇಲ್ಲದ್ರೆ ಗಲಿಬಿಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲ ಆ ಪ್ಲ್ಯಾನ್ ಅರ್ಥ ಆಗದಿದ್ದರೆ ಅವನ ಪೊಸಿಷನಿಗೋಸ್ಕರ ಅವನು ಆಲೋಚನೆ ಮಾಡ್ತಾ ಇರ್ತಾನೆ. ನನಗೆ ಅವನು ರೆಸ್ಪೆಕ್ಟ್ ಕೊಡಲಿಲ್ಲ, ಅವನು ನನ್ನ ಮಾತನ್ನು ಕೇಳ್ತಾ ಇಲ್ಲ, ಬೇರೆಯವರ ಚಾಡಿ ಮಾತುಗಳನ್ನು ಕೇಳ್ತಾನೆ, ಆ ಚಾಡಿಗೆ ಮಾತುಗಳನ್ನು ಅವನು ಆಲಿಸ್ತಾನೆ ಮತ್ತು ಅದನ್ನು ನಂಬುತ್ತಾನೆ. ನೋ 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 ನೋ. ಯಾವಾಗ ಒಬ್ಬ ವ್ಯಕ್ತಿಗೆ, ಮನೆಯಲ್ಲಿ ಯಜಮಾನನಿಗೆ ಯಾಕೆ ನನಗೆ ಇಂಥದೇ ಹೆಂಡತಿಯನ್ನು ಕೊಟ್ಟಿದ್ದಾರೆ, ಯಾಕೆ ನನಗೆ ದೇವರು ಈ ಮಕ್ಕಳನ್ನು ಕೊಟ್ಟಿದ್ದಾನೆ ಎಂಬ ದೇವರ ಯೋಜನೆ, ಪ್ಲ್ಯಾನ್, ದೇವರು ಕೊಟ್ಟಿರುವಂಥ ಪ್ಲ್ಯಾನ್ ತಂದೆ ತಾಯಿಗಳಿಗೆ ಅರ್ಥ ಆದರೆ ಅವರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಲೋಕದಲ್ಲಿರುವ ಕೆಟ್ಟ ಸಂಗತಿಗಳನ್ನು ಮಾಡುವುದಿಲ್ಲ. ಇವತ್ತು ಕೆಟ್ಟ ಸಂಗತಿಗಳು ಆಗ್ತಾ ಇದೆ, ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಯಾಕೆ? ಯಾರಿಗೂ ದೇವರ ಯೋಜನೆ, ದೇವರ ಆಲೋಚನೆ, ಅವರ ವಿಷಯವಾಗಿ ದೇವರು ಏನು ಆಲೋಚನೆ ಮಾಡಿದ್ದಾನೆ ಎಂಬ ಆ ವಿಷಯ ಅರ್ಥ ಆಗದೆ ಇದ್ದದಕ್ಕೆ ಬಿಲಿವರ್ಗಳು ತಪ್ಪಿ ಹೋಗ್ತಾ ಇದ್ದಾರೆ. ಯಾರು ತಪ್ಪಿ ಹೋಗದವರಿದ್ದಾರೆ? ಒಂದೊಂದು ಸಲ ಒಬ್ಬೊಬ್ಬರು ತಪ್ಪಿ ಹೋಗಿದ್ದಾರೆ, ನಾವು ಕೂಡ ತಪ್ಪಿ ಹೋಗಿದ್ದೇವೆ. ಯಾವಾಗ ದೇವರ ಆಲೋಚನೆ ನನ್ನ ವಿಷಯವಾಗಿ ದೇವರು ಮಾಡಿದ ಹಿತಕರವಾದ ಆಲೋಚನೆ ಅಂಡರ್ಸ್ಟ್ಯಾಂಡ್ ಆಯಿತಾ, ನಾನು ದೇವರ ಆಲೋಚನೆಗೆ ನನ್ನನ್ನು ಒಪ್ಪಿಸಿಕೊಟ್ಟೆ, ದೇವರ ಆಲೋಚನೆಯನ್ನು ನನ್ನ ಆಲೋಚನೆಯಾಗಿ ತೆಗೆದುಕೊಂಡೆ. ಈಗ ಯಾವಾಗ ದೇವರ ಆಲೋಚನೆಯನ್ನೇ ನನ್ನ ಆಲೋಚನೆಯಾಗಿ ತೆಗೆದುಕೊಂಡೆಯಾ, ಆಗ ನನ್ನಲ್ಲಿ ದೇವರ ಆಲೋಚನೆಗಳು ಕಾರ್ಯರೂಪಕ್ಕೆ ಬರಲಿಕ್ಕೆ ಪ್ರಾರಂಭ ಆಯಿತು. ಸಭೆ ಸ್ಟಾರ್ಟ್ ಮಾಡುವಂಥದ್ದು ನಮ್ಮ ಆಲೋಚನೆ ಅಲ್ಲ, ಅದು ದೇವರ ಆಲೋಚನೆ. ದೇವರ ಆಲೋಚನೆ ನಮ್ಮ ಆಲೋಚನೆಯಾಗಿ ತೆಗೆದುಕೊಂಡು ನಮಗೆ ಮನಸ್ಸಿತ್ತು ಹೀಗೆ ಆದರೆ ಒಳ್ಳೆಯದು. ಬಟ್ ಯಾವಾಗ, ಎಲ್ಲಿ? ಅದು ದೇವರು ಮಾತಾಡಬೇಕು ತಾನೆ. ಮದುವೆ ಆಗಬೇಕು, ಆಲೋಚನೆ ಇದೆ. ಒಬ್ಬಂಟಿಗರನ್ನು ಸಂಸಾರಿಗಳನ್ನಾಗಿ ಮಾಡುತ್ತಾನೆ, ಅದು ದೇವರ ಆಲೋಚನೆ. ಮದುವೆ ಬಗ್ಗೆ ರೈಟಾದ ಹುಡುಗಿಯನ್ನು ಕೊಡ್ತಾನೆ. ದೇವರು ಕೊಟ್ಟಿರುವ ಹುಡುಗಿಯನ್ನು, ದೇವರ ನಮ್ಮ ವಿಷಯವಾಗಿ ಯಾರನ್ನು ಮದುವೆ ಮಾಡಬೇಕೆಂಬ ಆಲೋಚನೆ ಇದೆಯಾ, ಅವರನ್ನು ಮದುವೆ ಆದರೆ ಮಧ್ಯವರ್ತಿಗೆ ದೇವರು ವಹಿಸ್ತಾನೆ. ನಮ್ಮ ಇಷ್ಟದಲ್ಲಿ ನಮಗೆ ಖುಷಿ ಬಂದಾಗೆ ಮದುವೆ ಆದರೆ ಅದು ನಾವೇ ನೋಡಿಕೊಳ್ಬೇಕು. ಇದರಲ್ಲಿ ಮೇನ್ ಒಂದು ಹೇಳಲಿಕ್ಕೆ ಇದೆ, ವಿಶ್ವಾಸಿಗಳು ಯಾರನ್ನು ಮದುವೆ ಆಗಬೇಕಂತ. ಅದು ಭಾಳ ಡೀಪ್ ಇರುವಂಥದ್ದು, ಅದನ್ನು ಈಗ ಮಾತಾಡಲಿಕ್ಕೆ ಆಗೋದಿಲ್ಲ. ಬಟ್ ದೇವರ ಪ್ಲ್ಯಾನ್, ದ ಪ್ಲ್ಯಾನ್ ಆಫ್ ಗಾಡ್. ಏನು ಪ್ಲ್ಯಾನ್? ಇದರಲ್ಲಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 55ನೇ ಅಧ್ಯಾಯ, ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನೋಡುವ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳ. ಭೂಮಿಯ ಮೇಲೆ ಆಕಾಶವೆಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿ. ನೋಡಿ, ನಾನು ಆಗ ಹೇಳಿದೆ, ದೇವರ ಆಲೋಚನೆಯನ್ನು ನಮ್ಮ ಆಲೋಚನೆಯಾಗಿ ತೆಗೆದುಕೊಂಡರೆ. ಯಾಕೆ ಹೇಳಿದೆ ಅಂದರೆ, ಇಲ್ಲಿ ಬರೆದಿದೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ ನಮ್ಮ ವಿಷಯವಾಗಿ ದೇವರು ಮಾಡಿಕೊಂಡ ಆಲೋಚನೆ ಅಷ್ಟೇ ಉನ್ನತವಾಗಿದೆ. ನಮ್ಮ ವಿಷಯವಾಗಿ ದೇವರು ಭೂಮಿಗಿಂತ ಆಕಾಶವು ಮಿಗಿಲಾಗಿದೆ, ಆಕಾಶಕ್ಕಷ್ಟು ಮಿಗಿಲಾಗಿರುವಂಥ ಉನ್ನತವಾದ ಆಲೋಚನೆಯನ್ನು ನನ್ನ ಮತ್ತು ನಿಮ್ಮ ವಿಷಯವಾಗಿ ದೇವರು ಮಾಡಿರುವುದಾದರೆ, ಯಾತಕ್ಕೋಸ್ಕರ ನಾವು ದೇವರ ಆಲೋಚನೆಯನ್ನು, ನಮ್ಮ ವಿಷಯವಾಗಿ ಮಾಡಿದ ಆಲೋಚನೆಯನ್ನು ನಮ್ಮ ಆಲೋಚನೆಯಾಗಿ ತೆಗೆದುಕೊಂಡ್ರೆ ನಾವು ದೇವರು ಆಲೋಚನೆ ಮಾಡಿದಾಗೆ ನಾವು ಆಲೋಚನೆ ಮಾಡಲಿಕ್ಕೆ ಆಗ್ತದೆ. ತಪ್ಪು ತಿಳ್ಕೊಳ್ಬೇಡಿ, ಇದೆಂತ ಮಾತಾಡ್ತಾರೆ, ದೇವರ ಆಲೋಚನೆ ಮಾಡಿದಾಗೆ ನಮಗೆ ಮಾಡಲಿಕ್ಕೆ ಆಗ್ತದ? ಮತ್ತು ಪವಿತ್ರ ಆತ್ಮನನ್ನು ಒಳಗೆ ಇಟ್ಟಿದ್ದಾರೆ ದೇವರು ಬಯಸ್ತಾನೆ ಕ್ರಿಸ್ತನಾಗಿ ಮಾತಾಡಲಿಕ್ಕೆ, ಕ್ರಿಸ್ತನಾಗಿ ಆಲೋಚನೆ ಮಾಡಲಿಕ್ಕೆ, ಕ್ರಿಸ್ತನ ಹಾಗೆ ನಾವು ನಡೀಲಿಕ್ಕೆ ಬಯಸ್ತಾನೆ.
ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ಆತನ ನೀತಿಯನ್ನು ಅನುಸರಿಸುವವರು ನೀತಿವಂತರಾಗಿದ್ದಾರೆ. ಎಲ್ಲಿ ಬರೆದಿದೆ ಬೈಬಲಲ್ಲಿ? 1 ಯೋಹಾನ 3ನೇ ಅಧ್ಯಾಯ ಅಲ್ಲಿ 7ನೇ ವಚನ ಹೀಗೆ ಹೇಳ್ತದೆ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಲೇಬೇಡಿ, ಕೊಡುವುದೇ ಬೇಡ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವವರು ನೀತಿವಂತರಾಗಿದ್ದಾರೆ. ದೇವರು ಬಯಸ್ತಾನೆ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೆ ಆತನ ನೀತಿಯನ್ನೇ ಅನುಸರಿಸಿ ನಡೆಯುವುದು. ಅಂದರೆ ಆತನ ಹಾಗೆ ಮಾತಾಡುವುದು, ಆತನ ಹಾಗೆ ನೋಡುವುದು, ಆತನ ಹಾಗೆ ನಡೆಯುವುದು, ಎಲ್ಲವೂ ಆತನ ಹಾಗೆ. 1 ಯೋಹಾನ 4ನೇ ಅಧ್ಯಾಯ 17ನೇ ವಚನ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ. ಕ್ರಿಸ್ತ ಯೇಸು ಎಂಥವನಾಗಿದ್ದಾನೆ ಅಂಥವರಾಗಿ ನೀವು ಈ ಲೋಕದಲ್ಲಿ ಇದ್ದೀರಿ. ದ್ಯಾಟ್ ಈಸ್ ದ ಪ್ಲ್ಯಾನ್ ಆಫ್ ಗಾಡ್. ಕ್ರಿಸ್ತ ಯೇಸು ಎಂಥವನಾಗಿದ್ದಾನೋ ಅಂಥವರಾಗಿಯೇ ಈ ಲೋಕದಲ್ಲಿ ನೀವು ಇದ್ದೀರಿ. ದ ರೆಸರೆಕ್ಟ್ ಆದ ಕ್ರಿಸ್ತನ ಹಾಗೆ ನಾವು ಇದ್ದೇವೆ ಎಂಬುದಾಗಿ ಹೇಳ್ತಾನೆ. ಶಿಲುಬೆಯಲ್ಲಿ ತೂಗಿದ ಹಾಗೆ ಅಲ್ಲ. ಶಿಲುಬೆಯಲ್ಲಿ ಪ್ರಾಣ ಬಿಡುವಾಗ ಯಾವ ಅದನ್ನು ನಿಮ್ಮ ಮೇಲೆ ಇಮ್ಯಾಜಿನೇಷನ್ ಮಾಡಬೇಡಿ. ಪುನರುತ್ಥಾನ ಆದಂಥ ಯೇಸು, ರೆಸರೆಕ್ಟ್ ಆದ ಯೇಸುವಿನ ಹಾಗೆ ದೇವರು ನಮ್ಮನ್ನು ಮಾಡಿದ್ದಾನೆ. ಮಗನ ಸ್ವಾರೂಪ್ಯವನ್ನು ನಮಗೆ ಕೊಟ್ಟಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಭೂಮಿಗಿಂತ ಆಕಾಶವು ಭೂಮಿಗಿಂತ ಎಷ್ಟು ಉನ್ನತವಾಗಿದೆಯೋ ದೇವರು ನನ್ನ ಮತ್ತು ನಿನ್ನ ಸಭೆಯ ಕುಟುಂಬದ ವಿಷಯವಾಗಿ ಮಾಡಿರುವ ಆಲೋಚನೆ, ವೈಯಕ್ತಿಕವಾಗಿ ಮಾಡಿರುವ ಆಲೋಚನೆ, ಅದು ಹಿತದ ಆಲೋಚನೆ, ಬಟ್ ಅತೀ ಉನ್ನತವಾದ ಆಲೋಚನೆ. ಅದಕ್ಕಾಗಿ ದೇವರಿಗೆ ನಾವು ಕ್ರಿಸ್ತನಾಗೆ ನಡೆಯಬೇಕು, ಕ್ರಿಸ್ತನಾಗೆ ಕಾಣಬೇಕು, ಕ್ರಿಸ್ತನಾಗೆ ಜೀವಿಸಬೇಕು, ಕ್ರಿಸ್ತನಾಗೆ ಮಾತನಾಡಬೇಕು, ಕ್ರಿಸ್ತನಾಗೆ ಆಲೋಚಿಸಬೇಕೆಂಬ ಬಯಕೆ ದೇವರಿಗಿದೆ, ಆಸೆ ದೇವರಿಗಿದೆ. ಅದಕ್ಕೆ ಬಹಳ ಸುಲಭ ಏನಂದರೆ ಆ ಯೋಜನೆ, ದೇವರು ನಮಗೋಸ್ಕರ ಉನ್ನತವಾದ ಯೋಜನೆಯನ್ನು ಮಾಡಿದ್ದಾರೆ. ಆ ಯೋಜನೆಯನ್ನು, ಆಲೋಚನೆಯನ್ನು, ದ ಪ್ಲ್ಯಾನನ್ನು ನಮ್ಮ ಪ್ಲ್ಯಾನ್ ಆಗಿ, ಆತನ ಯೋಚನೆಯನ್ನು ನಮ್ಮ ಯೋಚನೆ ಆಗಿ, ಆತನ ಮಾತನ್ನು ನಮ್ಮ ಮಾತಾಗಿ ನಾವು ಮಾತನಾಡಿದರೆ, ಆಲೋಚನೆ ಮಾಡಿದರೆ, ಅಳವಡಿಸಿದರೆ ನಾವು ಹಾಗೇನೇ ಆಲೋಚನೆ ಮಾಡ್ತೇವೆ. ನಾವು ಬೇರೆಯವರಿಗೆ ಕೊಡುವಂಥ ಆಲೋಚನೆ ಅದು ದೈವಿಕವಾದ ಆಲೋಚನೆ ಇರ್ತದೆ, ದೈವಿಕವಾದ ಕೌನ್ಸಿಲ್ ಆಗ್ತದೆ. ದೇವರ ವಾಕ್ಯವನ್ನೇ ನಾವು ಮಾತನಾಡುತ್ತೇವೆ. ನಿಮಗೆ ತಮಾಷೆ ಮಾಡ್ಬೋದು, ಅವನ ಹತ್ರ ಹೋದರೆ ಅವನು ಕೆಲವು ವಾಕ್ಯವೇ ಮಾತಾಡೋದು, ಬೇರೆ ಏನು ಮಾತಾಡೋದಿಲ್ಲ. ಮತ್ತು ವಾಕ್ಯ ಮಾತಾಡೋದೇ ಬೇರೆ ಅಂತ ಮಾತಾಡಲಿಕ್ಕೆ ಉಂಟು. ಬೇರೆ ಮಾತಿನಲ್ಲಿ ಜೀವ ಇದೆಯಾ? ಇಲ್ಲ. ದೇವರ ವಾಕ್ಯದಲ್ಲಿ ಜೀವ ಇದೆ, ದೇವರ ವಾಕ್ಯದಲ್ಲಿ ಜೀವ ಇದೆ. ಅದನ್ನು ಹೊಂದುವವನಿಗೆ ಜೀವ, ದೇಹಕ್ಕೆಲ್ಲವೇ ಆರೋಗ್ಯ. ಇವನು ಹೇಳ್ತಾನೆ ಜ್ಞಾನೋಕ್ತಿಯಲ್ಲಿ, ಕಂದ ನನ್ನ ಮಾತುಗಳನ್ನು ಲಾಲಿಸು, ಅವುಗಳಿಗೆ ಕಿವಿಗೊಡು, ನಿನ್ನ ಕೊರಳಿಗೆ ಅದನ್ನು ಕಟ್ಟು. ಅವುಗಳನ್ನು ಹೊಂದುವವನಿಗೆ ಅದು ಜೀವ, ದೇಹಕ್ಕೆಲ್ಲ ಆರೋಗ್ಯ. ಇನ್ನೊಂದು ಕಡೆ ಅದು ಎಲುಬಿಗೆ ಸಾರ. ದೇವರ ವಾಕ್ಯ. ಯಾವಾಗ ದೇವರ ವಾಕ್ಯದ ಉತ್ತರವನ್ನು ನಾವು ಕೊಡುತ್ತೇವೆಯಾ, ಯಾವಾಗ ದೇವರ ವಾಕ್ಯದ ಉತ್ತರವನ್ನು ನಾವು ಕೊಡುತ್ತೇವೆಯಾ, ಕೇಳುವವನಿಗೆ ಅದು ಹಿತವನ್ನುಂಟು ಮಾಡುತ್ತದೆ, ಕೇಳುವವನನ್ನು ರಕ್ಷಿಸುತ್ತದೆ. ಕೇಳುವವನನ್ನು ಅವನು ಅಳವಡಿಸಿಕೊಂಡಾಗ ದೇವರಿಗೆ ಅವನು ಸಮರ್ಪಣೆ ಮಾಡುತ್ತಾನೆ. ನನ್ನ ಪ್ರಿಯ ದೇವಜನರೇ, 1 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದಿಲ್ಲ. ನಿಮ್ಮ ಒಳಗೆ ಏನು ನಡೀತಾ ಇದೆ, ಏನೆಲ್ಲ ನಡೀತಾ ಇದೆ, ಅದು ಯಾರಿಗೂ ಗೊತ್ತಾಗುವುದಿಲ್ಲ. ಆದರೆ ನಿಮಗೆ ಸರಿಯಾಗಿ ಗೊತ್ತು. ಸ್ಟಿಲ್ ವಾಕ್ಯವನ್ನು ಕೇಳ್ತೀರಿ, ಇವತ್ತಲ್ಲದೆ ನಾಳೆ ಆಗ್ತದೆ ಅಂತ. ಬಟ್ ವಾಕ್ಯವನ್ನು ಕೇಳಿ ಅದನ್ನು ಅರ್ಥೈಸಿಕೊಂಡು ನೀವು ಅದನ್ನು ನಿಮ್ಮ ಸ್ಪಿರಿಟ್ನಲ್ಲಿ ತೆಗೆದುಕೊಂಡಾಗ ಅದನ್ನು ಹೊಂದುವವರಿಗೆ ಜೀವ. ಇಲ್ಲಿ ಹೇಳ್ತದೆ, ಹಾಗೆಯೇ ದೇವರ ಆಲೋಚನೆಗಳು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಕೂಡ ಗ್ರಹಿಸುವುದಿಲ್ಲ. ಯಾಕೆ ಬಾರ್ನ್ ಆದ ವ್ಯಕ್ತಿಗೆ, ರಕ್ಷಣೆ ಹೊಂದಿದ ವ್ಯಕ್ತಿಗೆ ದೇವರ ವಾಕ್ಯ ಕ್ಲಿಯರಾಗಿ ಅರ್ಥ ಆಗ್ತದೆ ಅಂದರೆ ಅವನು ಆತ್ಮದಲ್ಲಿ ಹುಟ್ಟಿದ್ದಾನೆ. ಅವನು ದೇವರ ಆತ್ಮದಲ್ಲಿ, ಒಬ್ಬನು ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ, ಕಾಣುವುದಿಲ್ಲ. ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ. ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ಸೇರುವುದಿಲ್ಲ ದೇವರ ರಾಜ್ಯಕ್ಕೆ. ಈಗ ಆತ್ಮದಿಂದ ಹುಟ್ಟಿದಾಗ ದೇವರ ವಾಕ್ಯವನ್ನು ಬರೆಯಿಸಿದ ಆತನು ಪವಿತ್ರಾತ್ಮನು ಯಾವ ಉದ್ದೇಶಕ್ಕೋಸ್ಕರ ಬರೆದಿದ್ದಾನೆ ಆ ಉದ್ದೇಶ ಅರ್ಥ ಆಗಬೇಕಾದ್ರೆ ದೇವರ ಆತ್ಮನಿಗೆ ಅದರ ಆಲೋಚನೆ ಗೊತ್ತು. ದೇವರ ಆಲೋಚನೆ ಗೊತ್ತು. ದೇವರ ಆಲೋಚನೆ ಎಲ್ಲಿದೆ? ವಾಕ್ಯದಲ್ಲಿ ಇದೆ. ದೇವರ ಆಲೋಚನೆ ಅರ್ಥ ಆಗಬೇಕಾದ್ರೆ ಆತ್ಮದಿಂದ ವಾಕ್ಯವನ್ನು ಗ್ರಹಿಸಿಕೊಂಡಾಗ ಅದರ ಅರ್ಥ ಸರಿಯಾಗಿ ನಾವು ಗ್ರಹಿಸಿಕೊಳ್ತೇವೆ. ನೆಕ್ಸ್ಟ್ ನಾನು ಗ್ರಹಿಕೆಯ ಬಗ್ಗೆ ಮಾತಾಡ್ತೇನೆ.
ಯೇಸು ಸ್ವಾಮಿ ಮಾತನಾಡಿದ ಗ್ರಹಿಕೆಯ ಬಗ್ಗೆ, ಪೌಲನು ಮಾತನಾಡಿದ ಗ್ರಹಿಕೆಯ ಬಗ್ಗೆ, ಎಂಥ ಗ್ರಹಿಕೆ ನಮಗೆ ಇರಬೇಕೆಂಬುದಾಗಿ ಯೇಸು ಬಯಸಿದ್ದಾನೆ. ಆ ಗ್ರಹಿಕೆಯ ಬಗ್ಗೆ ಮಾತಾಡುವ. ನೆಕ್ಸ್ಟ್, ಗ್ರಹಿಕೆ, ಅದರ ಇಂಗ್ಲೀಷ್ನಲ್ಲಿ ಡಿಸರ್ನ್. ನಮ್ಮಲ್ಲಿ ಡಿಸರ್ನಿಂಗ್ ಆಫ್ ದ ಸ್ಪಿರಿಟ್ ಆಪ್ರೇಟ್ ಆದರೆ, ನಮ್ಮ ಸ್ಪಿರಿಟ್ನಲ್ಲಿ ಡಿಸರ್ನಿಂಗ್ ಆಪ್ರೇಟ್ ಆದರೆ, ನಾವು ಡಿಸರ್ನಿಂಗ್ ಆಪ್ರೇಟ್ ಆದರೆ ಮೋಸ ಹೋಗುವುದಿಲ್ಲ. ಒಬ್ಬ ಪ್ರವಾದಿ ಬಂದು ಅವನು ಮಾತನಾಡುವಾಗ ನಮಗೆ ಡಿಸರ್ನಿಂಗ್ ಆಗ್ತದೆ, ಇವನು ಎಲ್ಲಿಂದ ಕೇಳಿ ಮಾತನಾಡ್ತಾನೆ. ಅದಕ್ಕೆ ಯೇಸು 7ನೇ ಅಧ್ಯಾಯ 17ನೇ ವಚನ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ, ತಂದೆಯ ಚಿತ್ತವನ್ನು ಮಾಡುವುದಕ್ಕೆ ಯಾರಿಗೆ ಮನಸ್ಸಿದೆಯೋ, ಜಾನ್ 7:17 ನೋಡುವ, ಬೇಕಿದ್ರೆ ಓದುವ. 7:17 ಅದೆಲ್ಲ ಒಳಗೆ ಇರುವಂಥ ವಚನಗಳೇ. ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸುದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದು, ನಾನೇ ಕಲ್ಪಿಸಿ ಹೇಳುವುದೋ ಗೊತ್ತಾಗುವುದು. ಕಲ್ಪಿಸಿ ಹೇಳುವವನು ತನಗೆ ಮಾನ ಬರಬೇಕೆಂದು ಅಪೇಕ್ಷಿಸುತ್ತಾನೆ, ತನ್ನನ್ನು ಕಳಿಸಿದವನಿಗೆ ಮಾನ ಬರಬೇಕೆಂದು ಅಪೇಕ್ಷಿಸುವವನು ಸತ್ಯವಂತನು. ಪ್ರಿಯರೇ, ಹಾಗಾಗಿ ನಾನು ನಿಮ್ಮ ಹತ್ರ ಕೇಳಿಕೊಳ್ಳುವುದೇನೆಂದರೆ, ನಿಮ್ಮ ವಿಷಯವಾಗಿ ದೇವರು ಹಿತಕರವಾದ ಆಲೋಚನೆಯನ್ನು ಮಾಡಿದ್ದಾನೆ. ಆ ಆಲೋಚನೆಯನ್ನು ಬಿಟ್ಟು ಬೇರೆ ಬೇರೆ ಯಾವುದು ಕೆಟ್ಟ ಆಲೋಚನೆಯನ್ನು ತೆಗೆದುಕೊಳ್ಬೇಡಿ. ಕೆಟ್ಟ ಆಲೋಚನೆಗಳು ಬರ್ಬೋದು, ಅದನ್ನು ನೀವು ರಿಜೆಕ್ಟ್ ಮಾಡ್ಬೋದು, ಬಿಸಾಡ್ಬೋದು ಮನಸ್ಸಿನಿಂದ. ಮತ್ತು ದೇವರ ಆಲೋಚನೆಯನ್ನು ನಿಮ್ಮ ಆಲೋಚನೆಯಾಗಿ ತೆಗೆದುಕೊಳ್ಳಿ. ಆಗ ದೇವರ ಆಲೋಚನೆ ನೀವು ನಿಮ್ಮ ಆಲೋಚನೆಯಾಗಿ ತೆಗೆದುಕೊಂಡಾಗ, ನಿಮ್ಮ ಆಲೋಚನೆಯಲ್ಲಿ ಅದನ್ನು ಅಳವಡಿಸುವಾಗ, ದೇವರ ವಾಕ್ಯವೇ ದೇವರ ಆಲೋಚನೆ ಅಲ್ಲ, ನಮಗೆ ಗೊತ್ತಾಗುವುದಿಲ್ಲ. ದೇವರು ಖುದ್ದಾಗಿ ಬಂದು ನಮ್ಮ ಎದುರು ನಿಂತು ಮಾತಾಡ್ತಾ ಇಲ್ಲ, ಮಗನ ಹೀಗೆ ಮಾಡುವಂತ ಆತನು ಹೇಳ್ತಾ ಇಲ್ಲ. ಬಟ್ ಸಭೆಯಾಗಿ ಕೂಡಿ ಬರುವಾಗ ಸಂದೇಶದ ಮೂಲಕ ಮಾತನಾಡ್ತಾನೆ. ವಾಕ್ಯವನ್ನು ಓದುವಾಗ ನಿಮಗೂ ಖುದ್ದಾಗಿ ದೇವರು ಮಾತನಾಡ್ತಾನೆ. ವಾಕ್ಯದ ಮರ್ಮವನ್ನು ಪವಿತ್ರಾತ್ಮ ನಿಮಗೆ ಪ್ರಕಟಿಸ್ತಾನೆ. ಆಗ ನಿಮಗೆ ಬಂದಂಥ ದೇವರ ಆಲೋಚನೆಯನ್ನು ನಿಮ್ಮ ಆಲೋಚನೆಯಾಗಿ ತೆಗೆದುಕೊಂಡಾಗ ನೀವು ಅದೇ ಆಲೋಚನೆಯಲ್ಲಿ ನಡೆಯುತ್ತೀರಿ. ಸೈತಾನನ ಆಲೋಚನೆಯನ್ನು ನಡೆಯುವುದಿಲ್ಲ, ವಕ್ರ ಬುದ್ಧಿಯುಳ್ಳವರ ಮಾರ್ಗದಲ್ಲಿ ನಡೆಯುವುದಿಲ್ಲ, ವಕ್ರ ಬುದ್ಧಿಯುಳ್ಳವರ ಆಲೋಚನೆಯನ್ನು ತೆಗೆದುಕೊಳ್ಳುವುದಿಲ್ಲ. ನೀವು ಇಮ್ಮಿಡಿಯೇಟ್ಲಿ ದೇವರ ಆಲೋಚನೆ ನಿಮ್ಮ ಆಲೋಚನೆಯಾಗಿ ತೆಗೆದುಕೊಂಡಾಗ ವಕ್ರ ಬುದ್ಧಿಯುಳ್ಳವರ ಮಾತು ಮತ್ತು ರಾಂಗ್ ಪ್ರೊಫೆಟ್, ಫಾಲ್ಸ್ ಪ್ರೊಫೆಟ್ನವರ ಮಾತುಗಳನ್ನು ನೀವು ಅಂಗೀಕರಿಸುವುದಿಲ್ಲ. ನಿಮ್ಮಲ್ಲಿ ಡಿಸರ್ನಿಂಗ್ ಆಫ್ ದ ಸ್ಪಿರಿಟ್ ಆಪರೇಟ್ ಆಗುತ್ತೆ. ನೀವು ಗುರುತಿಸಿಕೊಳ್ತೀರಿ, ನೀವು ಸೇಫ್ ಆಗಿರ್ತೀರಿ, ನೀವು ಮೋಸ ಹೋಗುವುದಿಲ್ಲ, ನೀವು ಜಯಭರಿತವಾಗಿ ಜೀವಿಸ್ತೀರಿ. ನಿಮ್ಮ ಜೀವಿತ ಇದ್ದಾಗಿ ಇರುವುದಿಲ್ಲ. ದೇವರ ಪ್ಲ್ಯಾನನ್ನು ನಿಮ್ಮ ಪ್ಲ್ಯಾನ್ ಆಗಿ ತೆಗೆದುಕೊಂಡ್ರೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ದೇವರ ವಾಕ್ಯವನ್ನು ಚೆನ್ನಾಗಿ, ಈ ವರ್ಷ ಪ್ರಾರಂಭದ ತಿಂಗಳಲ್ಲಿ ಇದ್ದೇವೆ. ಸೊ ನಾವೇನು ಮಾಡಬೇಕಂದ್ರೆ, ನನ್ನ ಪ್ರಿಯ ದೇವಜನರೇ, ಇವತ್ತಿನಿಂದಲೇ ಒಂದು ದಿನಕ್ಕೆ 5 ಅಧ್ಯಾಯ ಆದರೂ ಓದಿ ಹೊಸ ಒಡಂಬಡಿಕೆಯಲ್ಲಿ. ಮತ್ತು ಬೆಳಿಗ್ಗೆ ಹಳೆ ಒಡಂಬಡಿಕೆ, ರಾತ್ರಿಗೆ ಹೊಸ ಒಡಂಬಡಿಕೆ ತಪ್ಪದೇ ಓದಿ. ಮಿನಿಮಮ್ 5 ಅಧ್ಯಾಯಗಳನ್ನು ಓದಿ. 5 ಅಧ್ಯಾಯ, ದಿನಕ್ಕೆ 5 ಅಧ್ಯಾಯ ಹೊಸ ಒಡಂಬಡಿಕೆಯಲ್ಲಿ. ಮತ್ತು ಎವ್ರಿಡೇ ಒಂದು ಜ್ಞಾನೋಕ್ತಿ ಓದಿ. 30 ತಾರೀಕು ಬರುವಾಗ ಕೊನೆಯ ದಿವಸ 2 ಅಧ್ಯಾಯ ಓದಿ. ಆಗ ಅದರಲ್ಲಿ 31 ಅಧ್ಯಾಯಗಳಿದೆ ಜ್ಞಾನೋಕ್ತಿಯಲ್ಲಿ. ಸೊ ಓದಿ. ಆವಾಗ ನಿಮಗೆ ದೇವರ ಯೋಜನೆ, ನಿಮ್ಮ ವಿಷಯವಾಗಿ ದೇವರು ಮಾಡಿದ ಆಲೋಚನೆ ಸರಿಯಾಗಿ ಅರ್ಥ ಆಗ್ತದೆ. ಕಮಾನ್, ನಾವು ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನೀನು ನಮ್ಮ ಕುರಿತಾಗಿ ಮಾಡಿರುವ ಆಲೋಚನೆಗಳು ಅದು ಹಿತಕರವಾದ ಆಲೋಚನೆಗಳು. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ನೀನು ನಮ್ಮ ವಿಷಯದಲ್ಲಿ ಮಾಡಿರುವ ಆಲೋಚನೆ ಅದು ಅಷ್ಟು ಉನ್ನತವಾಗಿದೆ. ಅಷ್ಟು ಉನ್ನತವಾಗಿರುವ ಆಲೋಚನೆಯನ್ನು ಯಾರು ಕೂಡ ನೆಗ್ಲಿಜೆನ್ಸ್ ಮಾಡದೆ ಸ್ವಾಮಿ, ಕೇವಲವಾಗಿ ತೆಗೆದುಕೊಳ್ಳದೆ ಸ್ವಾಮಿ, ಇವತ್ತು ನಾವು ನೋಡ್ತಾ ಇದ್ದೇವೆ, ನಿನಗಿಂತ ಜನರನ್ನೇ ಸೆಲೆಬ್ರಿಟಿ ಮಾಡ್ತಾ ಇದ್ದಾರೆ. ಅಂಥದ್ದು ನಡೆಯಬಾರದು. ಜನರು ಯಾರಿಗೂ ಮೋಸ ಹೋಗಬಾರ್ದು. ಹಾಗಾಗಿ ನಿನ್ನ ಮೇಲೆ ಪೂರ್ಣ ಭರವಸೆ, ನಿನ್ನ ಮಾತಿನ ಮೇಲೆ ಪೂರ್ಣ ಭರವಸೆ, ನಿನ್ನ ವಾಕ್ಯದ ಮೇಲೆ ಪೂರ್ಣ ಭರವಸೆ, ನಿನ್ನ ವಾಕ್ಯವನ್ನು ಓದುವಂಥ ಒಂದು ತೀರ್ಮಾನ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ತೀರ್ಮಾನದೊಡನೆ ಈ ಹೊಸ ವರ್ಷದಲ್ಲಿ 2026ನೇ ಇಸಬೆಯಲ್ಲಿ ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಯಾರು ಕೂಡ ಯಾರಿಗೂ ಮೋಸ ಹೋಗದೆ ಎಲ್ಲರೂ ಕ್ರಿಸ್ತನಲ್ಲಿ ಪ್ರೊಟೆಕ್ಟ್ ಆಗಿರಲಿ, ಪವಿತ್ರಾತ್ಮನ ಮೂಲಕವಾಗಿ ಪ್ರೊಟೆಕ್ಟ್ ಆಗಿರಲಿ, ನಿನ್ನ ವಾಕ್ಯವನ್ನು ಸರಿಯಾಗಿ ಡಿಸರ್ನ್ ಮಾಡಲಿ, ವಿವೇಚಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲರೂ ಸಮೃದ್ಧಿಯಲ್ಲಿ ನಡೆಸಲ್ಪಡಲಿ. ಈ ಹೊಸ ವರ್ಷ ಬ್ರೇಕ್ ಥ್ರೂ ಎಲ್ಲರ ಜೀವಿತದಲ್ಲಿ ಉಂಟಾಗಲಿ. ಥ್ಯಾಂಕ್ ಯು ಡ್ಯಾಡಿ, ಲವ್ ಯು. ಎಲ್ಲ ಜನರಿಗಾಗಿ ಸ್ತೋತ್ರ. ವಾಕ್ಯವನ್ನು ಕೇಳಿದವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ,
ಆಮೆನ್, ಆಮೆನ್, ಆಮೆನ್.